ಡೆವಿಲ್ ದರ್ಶನ್ ಭೇಟಿಗೆ ಮುಂದಾದ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಒಂದೆರಡು ದಿನಗಳಲ್ಲಿ ದರ್ಶನ ಪಡೆಯಲು ಜೈಲಿಗೆ ಹೋಗ್ತಾರಾ ಗಿಲ್ಲಿ ಭೇಟಿಯಾಗಬೇಕು ಅಂತ ಅನ್ನುವಂಥದ್ದು ಈಗ ಕೇಳಿ ಬರ್ತಿರುವಂಥದ್ದು. ಡೆವಿಲ್ ಚಿತ್ರ ಭಾರಿ ಯಶಸ್ಸನ್ನ ತಂದು ಕೊಟ್ಟಿತ್ತು. ತದನಂತರ ಗಿಲ್ಲಿಗೂ ಕೂಡ ಅದರಲ್ಲಿ ಒಳ್ಳೆಯ ಒಂದು ಪಾತ್ರವೇ ಸಿಕ್ಕಿತ್ತು. ಶಿವಣ್ಣ ಇರ್ಬೋದು, ಸುದೀಪ್ ಅವರಿರ್ಬೋದು, ಈಗ ಸಿಎಂ ಅನ್ನ ಭೇಟಿ ಮಾಡ್ತಿದ್ದಾರೆ. ಗಿಲ್ಲಿ ಕೂಡ ಭೇಟಿಯಾಗಿರುವಂಥದ್ದು. ತಮ್ಮ ಇಷ್ಟದ ಹೀರೋ ದರ್ಶನ್ನ ಕೂಡ ಭೇಟಿ ಮಾಡಬೇಕು ಅಂತ ಗಿಲ್ಲಿ ಪ್ಲಾನ್ ಮಾಡ್ತಿದ್ದಾರೆ. ಆಪ್ತರ ಬಳಿ ತಮ್ಮ ಮನದಾಸೆ ಏನಿದೆ ಅದನ್ನ ಹಂಚ್ಕೊಂಡಿದ್ದಾರೆ ಗಿಲ್ಲಿ. ದರ್ಶನ್ ಅವರ ಡೆವಿಲ್ ನಲ್ಲಿ ನಟಿಸಿದ್ರು. ಗಿಲ್ಲಿ ನಟ ಒಳ್ಳೆಯ ನಟನೆ ಮಾಡಿದ್ರು. ಅಭಿನಯವನ್ನ ಪ್ರೂವ್ ಮಾಡಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಡೆವಿಲ್ ರಿಲೀಸ್ ಆಗಿತ್ತು. ಬಿಗ್ ಬಾಸ್ ಮನೆಯಲ್ಲಿ ಡೆವಿಲ್ ಬಗ್ಗೆ ಗಿಲ್ಲಿ ಕೂಡ ಮಾತನಾಡಿದ್ರು. ದರ್ಶನ್ ಅವರಿಗೆ ಕೃತಜ್ಞತೆಯನ್ನ ಕೂಡ ಹೇಳಿದ್ರು. ದರ್ಶನ್ ಅಂದ್ರೆ ಬಹಳ ಇಷ್ಟ ಅಂತೆ ಗಿಲ್ಲಿಗೆ. ಗಿಲ್ಲಿಯ ಫೇವ್ರೆಟ್ ನಟ ದರ್ಶನ್ ಅವರು. ಹಾಗಾಗಿ ಅವಕಾಶವನ್ನು ಕೊಟ್ಟಿದ್ರು. ಅವರ ಮೇಲೆ ಅಭಿಮಾನವೂ ಇದೆ, ಗೌರವವೂ ಇದೆ. ಸೊ ಈಗೆಲ್ಲರನ್ನೂ ಭೇಟಿಯಾಗಿದ್ದಾರೆ. ಇನ್ಫ್ಯಾಕ್ಟ್ ಸಿಎಂ ಕೂಡ ಇವತ್ತು ಅಭಿನಂದನೆ ಸಲ್ಲಿಸಿರುವಂತದ್ದು ಗಿಲ್ಲಿಗೆ. ಹಾಗಾಗಿ ಇದರೆಲ್ಲರ ಜೊತೆಗೆ ತಮ್ಮಿಷ್ಟದ ನಟ ದರ್ಶನ್ ಏನಿದ್ದಾರೆ ಅವ್ರನ್ನ ಕೂಡ ಭೇಟಿ ಮಾಡಬೇಕು ಅಂತ ಆಪ್ತರ ಜೊತೆಗೆ ತಮ್ಮ ಮನದಾಸೆಯನ್ನ ಹಂಚಿಕೊಂಡಿದ್ದಾರೆ ಗಿಲ್ಲಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದ್ರೆ ಬಹಳ ಇಷ್ಟ. ಎಲ್ಲರನ್ನೂ ಭೇಟಿ ಮಾಡಿದ್ದೀನಿ ಬಿಗ್ ಬಾಸ್ ನಿಂದ ಹೊರಗೆ ಬಂದ ನಂತರ. ಒಂದು ಅವರ ನೆಚ್ಚಿನ ನಟ ದರ್ಶನ್ ಅವರು, ಇನ್ನೊಂದು ಬಿಗ್ ಬಾಸ್ ನಲ್ಲಿ ಇದ್ದಾಗಲೇ ಡೆವಿಲ್ ರಿಲೀಸ್ ಆಗಿತ್ತು, ಭಾರಿ ಸುದ್ದಿ ಮಾಡಿತ್ತು. ಜೊತೆಗೆ ಗಿಲ್ಲಿಯ ಒಂದು ಅಭಿನಯವು ಏನಿದೆ ಅದು ಇಷ್ಟು ದಿನ ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ ನೋಡುವ ರೀತಿ ಒಂದಾದ್ರೆ, ಡೆವಿಲ್ ನಲ್ಲಿ ಅವರ ಅಭಿನಯ ತುಂಬಾನೇ ಮನೆ ಮಾತಾಗಿತ್ತು. ಒಂದ್ ರೀತಿ ಬಿಗ್ ಬಾಸ್ ನಲ್ಲಿ ಇದ್ದಾಗ ಡೆವಿಲ್ ರಿಲೀಸ್ ಆಗಿದ್ದು ಗಿಲ್ಲಿಗೆ ಪ್ಲಸ್ ಪಾಯಿಂಟೇ ಆಯ್ತು ಅಂತ ಹೇಳಬಹುದು. ಹಾಗಾಗಿ ದರ್ಶನ್ ಅವರು ಅವಕಾಶವನ್ನು ಕೊಟ್ಟಿದ್ದಂಥದ್ದು. ಜೊತೆಗೆ ಗಿಲ್ಲಿ ಈಗ ಭೇಟಿಯಾಗಬೇಕು ಅಂತ ತಮ್ಮ ಮನದಾಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಒಂದೆರಡು ದಿನಗಳಲ್ಲಿ ದರ್ಶನ್ ಅವರನ್ನ ಗಿಲ್ಲಿ ಅವರು ಭೇಟಿ ಮಾಡುವಂತಹ ಸಾಧ್ಯತೆ ಇದೆ ಅಂತ ಅನಿಸ್ತಿದೆ. ಶಿವಣ್ಣ, ಸುದೀಪ್ ಹೀಗೆ ಎಲ್ಲರೂ ಕೂಡ ಸಿಎಂನ ಭೇಟಿ ಮಾಡ್ತಿದ್ದಾರೆ. ಲೈಕ್ ಗಿಲ್ಲಿ ಬಂದ್ರು, ಹೊರಗಡೆ ಶಿವಣ್ಣನ ಭೇಟಿ ಮಾಡಿದ್ರು, ಅವರಿಂದ ಅಭಿನಂದನೆ ಪಡ್ಕೊಂಡ್ರು. ಆಮೇಲೆ ಸುದೀಪ್ ಅವರಂತೂ ಪರ್ಸನಲ್ ಆಗಿ ಕೂಡ ಗಿಲ್ಲಿನ ಅಭಿನಂದನೆ ಮಾಡಿದ್ದಾರೆ. ಈಗ ಸಿಎಂನ ಕೂಡ ಗಿಲ್ಲಿ ಭೇಟಿ ಮಾಡಿರುವಂಥದ್ದು. ಸಿಎಂ ಕೂಡ ಒಂದು ಹಾರವನ್ನ ಹಾಕಿ ಗಿಲ್ಲಿಗೆ ಅಭಿನಂದನೆಯನ್ನ ತಿಳಿಸಿದ್ದಾರೆ. ಹೀಗೆ ಬಿಗ್ ಬಾಸ್ ವಿನ್ನರ್ ಆಗಿ ಹೊರ ಬಂದ ಮೇಲೆ ಎಲ್ಲ ಬೇರೆ ಬೇರೆ ಸ್ಟಾರ್ಗಳನ್ನ, ಜೊತೆಗೆ ರಾಜಕಾರಣಿಗಳನ್ನ, ಪ್ರಮುಖವಾಗಿ ಕರ್ನಾಟಕದ ಸಿಎಂ ಅವರನ್ನೇ ಭೇಟಿ ಮಾಡಿರುವಂತಹ ಗಿಲ್ಲಿಗೆ ತನ್ನ ಫೇವ್ರೆಟ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು ಭೇಟಿ ಮಾಡಬೇಕು ಅನ್ನೋಂಥ ಆಸೆ ಉಂಟಾಗಿದೆ. ಒಂದು ಅವರ ಫೇವ್ರೆಟ್ ನಟ, ಜೊತೆಗೆ ಅವರಿಗೆ ಒಂದು ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಅವರ ಜೊತೆಗೆ ಮಾಡಿದಂತಹ ಅಭಿನಯಕ್ಕೆ ಒಳ್ಳೆಯ ರೀತಿಯಲ್ಲಿ ಕರ್ನಾಟಕ ಜನ ಅದನ್ನ ಸ್ವೀಕರಿಸಿ ಅದನ್ನ ಅಪ್ರಿಷಿಯೇಟ್ ಮಾಡಿದ್ರು. ಹಾಗಾಗಿ ಭೇಟಿ ಮಾಡಬೇಕು ಅನ್ನೋ ಆಸೆಯನ್ನ ಅವರು ಹಂಚಿಕೊಂಡಿದ್ದಾರೆ. ಡೆವಿಲ್ ದರ್ಶನ್ ಏನು ಭೇಟಿಗೆ ಗಿಲ್ಲಿ ಪ್ಲಾನ್ ಮಾಡ್ತಿರೋವಂಥದ್ದು. ಇನ್ನೊಂದು 2 ದಿನಗಳಲ್ಲಿ ಗಿಲ್ಲಿ ಅವರನ್ನು ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಇನ್ಫ್ಯಾಕ್ಟ್ ಈಗ ಜೈಲಿನಲ್ಲಿ ಇದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತೇ ಇದೆ. ಸೊ ಅಲ್ಲಿಗೆ ಹೋಗಿ ಗಿಲ್ಲಿ ಭೇಟಿ ಮಾಡಿ ಬರ್ತಾರೆ ಅನ್ನುವಂಥದ್ದು ತಮ್ಮ ಮನದಾಸೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಕೂಡ ನಾನು ಭೇಟಿ ಮಾಡಬೇಕು ಅಂತ ಗಿಲ್ಲಿ ತಮ್ಮ ಆಪ್ತರ ಜೊತೆ ಹೇಳಿಕೊಂಡಿದ್ದಾರೆ. ತಮ್ಮಿಷ್ಟದ ಹೀರೋ ದರ್ಶನ್. ಸೊ ಹಾಗಾಗಿ ಭೇಟಿಗಾಗಿ ಪ್ಲಾನ್ ಮಾಡ್ತಿದ್ದಾರೆ, ಆಪ್ತರ ಜೊತೆಗೆ ಹೇಳ್ಕೊಂಡಿದ್ದಾರೆ. ಬಿಗ್ ಬಾಸ್ ತದನಂತರದಲ್ಲಿ ಗಿಲ್ಲಿಗೆ ಕರ್ನಾಟಕ ಜನತೆಯಿಂದ ಸಿಗ್ತಿರುವಂತಹ ಪ್ರೀತಿ, ಅಭಿಮಾನ, ಅದ್ರ ಬಗ್ಗೆ ಕೂಡ ಗಿಲ್ಲಿ ಒಂದು ವಿಡಿಯೋ ಮಾಡಿ ಹರಿಬಿಟ್ಟಿದ್ರು. ನಾನು ಎಷ್ಟು ಚಿರಋಣಿ ಆದರೂ ಸಾಲಲ್ಲ, ಈ ಜನ್ಮದಲ್ಲೇ ನನಗೆ ಈ ಋಣ ತೀರ್ಸೋಕ್ಕಾಗಲ್ಲ, ಅದನ್ನ ಉಳಿಸ್ಕೊಳ್ಳೋ ಅಂಥ ಪ್ರಯತ್ನ ಕೂಡ ಮಾಡ್ತೀನಿ ನಾನು ಅಂತ ಗಿಲ್ಲಿ ಹೇಳಿದರು. ಅದಾದಮೇಲೆ ಸ್ಟಾರ್ಸ್ ಇರಬಹುದು, ರಾಜಕಾರಣಿಗಳಿರ್ಬೋದು, ಇದನ್ನೆಲ್ಲ ಗಿಲ್ಲಿ ಬಿಗ್ ಬಾಸ್ನಲ್ಲಿದ್ದಾಗ ಅವ್ರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇನ್ಫ್ಯಾಕ್ಟ್ ರಾಜಕಾರಣಿಗಳು ಕೂಡ ನನಗೆ ವಿಶ್ ಮಾಡ್ತಿದ್ದಾರೆ, ನಾನು ಗೆಲ್ಲಿ ಅಂತ ಹೇಳ್ತಿದ್ದಾರೆ ಅನ್ನೋದು ಅವರಿಗೆ ಕಲ್ಪನೆಯಲ್ಲೂ ಇರಲಿಲ್ಲ. ಆದರೆ ಹೊರಗೆ ಬಂದಮೇಲೆ ನನಗೆ ಇಷ್ಟೊಂದು ಸಪೋರ್ಟ್ ಸಿಗ್ತಿದೆ ಅನ್ನುವಂಥ ಒಂದು ಸಣ್ಣ ಕಲ್ಪನೆಯೂ ನಂಗೆ ಇರಲಿಲ್ಲ. ಇದನ್ನ ನೋಡಿ ಹೆಂಗೆ ತಗೋಬೇಕು ಅಂತಲೂ ನಂಗೆ ಗೊತ್ತಾಗ್ತಿದ್ದಿಲ್ಲ. ಸೊ ಇದೊಂದು ದೊಡ್ಡ ಜವಾಬ್ದಾರಿ, ನಾನು ಉಳಿಸ್ಕೊಂಡು ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಗಿಲ್ಲಿ ಮಾತನಾಡಿದ್ರು. ಸಾಕಷ್ಟು ಸ್ಟಾರ್ಸ್ ಏನೇನು ವಿಶ್ ಮಾಡಿದ್ರು ಗೆದ್ದು ಬರಲಿ ಅಂತ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಕೂಡ ಅಶ್ವವೇಗ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿ ಗಿಲ್ಲಿಗೆ ವಿಶ್ ಮಾಡಿದ್ರು. ಹಾಗಾಗಿ ಗಿಲ್ಲಿ ಆ ಸಂದರ್ಭದಲ್ಲಿ ಅವರು ಗೆದ್ದು ಬಂದ ನಂತರ ಶಿವಣ್ಣ ಅವ್ರನ್ನ ಕೂಡ ಭೇಟಿ ಮಾಡಿದ್ರು. ಅಲ್ಲಿ ಗೀತಕ್ಕ ಅವರು ಕೂಡ ಜೊತೆಗಿದ್ರು, ಆಶೀರ್ವಾದವನ್ನ ಪಡೆದುಕೊಂಡ್ರು ಗಿಲ್ಲಿ. ತದನಂತರ ಸುದೀಪ್ ಅವರು ವೇದಿಕೆಯ ಮೇಲೆ ಅಭಿನಂದನೆ ತಿಳಿಸಿದ್ರು. ತದನಂತರ ಪರ್ಸನಲ್ ಆಗು ಕೂಡ ಗಿಲ್ಲಿಗೆ ಅಭಿನಂದನೆಯನ್ನ ತಿಳಿಸಿದ್ರು. ಇದೀಗ ಗಿಲ್ಲಿಯ ಫೇವ್ರೆಟ್ ಸ್ಟಾರ್ ಯಾರು ಅಂದ್ರೆ ದರ್ಶನ್ ಅವರನ್ನ ನಾನು ಭೇಟಿ ಮಾಡಬೇಕು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು
ಅವರು ನನ್ನ ಫೇವ್ರೆಟ್ ನಟನೂ ಹೌದು. ಜೊತೆಗೆ ನಾನು ಬಿಗ್ ಬಾಸ್ನಲ್ಲಿದ್ದಾಗ ಅಂದರೆ ಗಿಲ್ಲಿ ಬಿಗ್ ಬಾಸ್ನಲ್ಲಿದ್ದಾಗ ಏನು ದರ್ಶನ್ ಅವರ ಅಭಿನಯದ ಒಂದು ಡೆವಿಲ್ ಸಿನಿಮಾ ರಿಲೀಸ್ ಆಯಿತು, ಅದರಲ್ಲಿ ಗಿಲ್ಲಿ ಪಾತ್ರ ಎಲ್ಲರ ಗಮನವನ್ನು ಸೆಳೆದಿತ್ತು. ಒಂದು ರೀತಿ ಬಿಗ್ ಬಾಸ್ನಲ್ಲಿ ಇದ್ದಾಗ ಈ ಡೆವಿಲ್ ಸಿನಿಮಾ ರಿಲೀಸ್ ಆಗಿದ್ದು ಗಿಲ್ಲಿಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಗಿಲ್ಲಿಯ ಫ್ಯಾನ್ಸ್ ಅಫ್ಕೋರ್ಸ್ ಕರ್ನಾಟಕದಲ್ಲಿ ಒಂದು ದೊಡ್ಡ ಫ್ಯಾನ್ ಬೇಸನ್ನೇ ಗಿಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಈಗ. ಜೊತೆಗೆ ದರ್ಶನ್ ಅಭಿಮಾನಿಗಳು ಯಾರ್ಯಾರಿದ್ದಾರೋ ಅವರು ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡೋದಕ್ಕೆ ಅದೇ ಟೈಮ್ನಲ್ಲಿ ಬಿಗ್ ಬಾಸ್ ಟೈಮ್ನಲ್ಲಿ ಗಿಲ್ಲಿ ಡೆವಿಲ್ ಸಿನಿಮಾ ಏನು ರಿಲೀಸ್ ಆಯಿತು ಅದು ಪ್ಲಸ್ ಪಾಯಿಂಟ್ ಆಯಿತು ಅಂತಾನೆ ಹೇಳ್ಬೋದು. ಜೊತೆಗೆ ಈಗ ಬಿಗ್ ಬಾಸ್ ವಿನ್ನರ್ ಆಗಿ ಹೊರ ಬಂದ ನಂತರ ಗಿಲ್ಲಿ ಕೂಡ ಹೇಳ್ತಿದ್ದಾರೆ ನನ್ನ ಫೇವ್ರೆಟ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಸೊ ಹಾಗಾಗಿ ನಾನು ಒಂದ್ಸಲಿ ಅವ್ರನ್ನ ಭೇಟಿ ಮಾಡಿ ಅವರ ವಿಶ್ವಾಸನ ಪಡೆದುಕೊಂಡು ಬರಬೇಕು ಅನ್ನೋ ಅಂಥ ರೀತಿಯಲ್ಲಿ ಅವರ ಆಪ್ತರ ಮುಂದೆ ಹೇಳ್ಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಅವರು ಫಿಲ್ಮ್ ಬ್ಯೂರೋದಿಂದ. ರವಿ ಅವರ ಇದೀಗ ಈ ಒಂದು ಘಟನೆಗಳನ್ನು ನೋಡ್ತಿದ್ರೆ ಬಿಗ್ ಬಾಸ್ ವಿನ್ನರ್ ಆಗಿ ಹೊರಬಂದ ನಂತರ ಸಾಕಷ್ಟು ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಕೂಡ ಗಿಲ್ಲಿಗೆ ವಿಶ್ ಮಾಡಿದ್ರು, ರಾಜಕಾರಣಿಗಳು ವಿಶ್ ಮಾಡಿದ್ರು, ಸ್ವತಃ CM ಅವರೇ ಹಾರವನ್ನು ಹಾಕಿ ವಿಶ್ ಮಾಡಿರುವಂಥದ್ದು. ಇದೀಗ ಅವರ ಫೇವ್ರೆಟ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಾನು ಅವ್ರನ್ನೂ ಕೂಡ ಭೇಟಿ ಮಾಡಬೇಕು ಅಂತ ಆಪ್ತರ ಮುಂದೆ ಹೇಳ್ಕೊಂಡಿದ್ದಾರೆ. ಏನಿದೆ ಮಾಹಿತಿ ರವಿ? ಎಸ್ ಮಂಜರಿ, ಬಿಗ್ ಬಾಸ್ ಏನು 12 ಇದೆ. ಸೊ ಈ ಸರಿ ಯಾಕಂದ್ರೆ 12ನೇ ಸೀಸನ್ ಅಲ್ಲಿ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟಾಕಿರುವಂತಹ ಒಂದು ಶೋ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಶೋ ನಲ್ಲಿ ಇಲ್ಲಿ ಅವರ ಒಂದು ಹಾಡು ಇರ್ಬೋದು, ಅವರು ಮಾತಾಡುವಂತಹ ರೀತಿ ಇರಬಹುದು, ಅವರು ಹೊರಗಡೆ ಬಂದಂತಹ ಒಂದು ಅಭಿಮಾನಿ ಬಳಗ ಇರಬಹುದು. ಯಾಕಂತಂದ್ರೆ ನೀವು ನೋಡಿರಬಹುದು ಸಾಕಷ್ಟು ರೀತಿಯಾಗಿ ಸಂಚಲನ ಮೂಡಿಸಿರುವಂತಹ ಗಿಲ್ಲಿ ಇವಾಗ ಬಂದ ನಂತರದಲ್ಲಿ ಸಾಕಷ್ಟು ಅವರ ಅಭಿಮಾನಿಗಳ ಒಂದು ಮೀಟ್ ಮಾಡುವ ಮೂಲಕ ಆಗಿರ್ಬೋದು. ತದನಂತರದಲ್ಲಿ ಅವರು ಏನ್ ಇಷ್ಟಪಡ್ತಾರೆ, ಗಿಲ್ಲಿ ಏನ್ ಇಷ್ಟಪಡ್ತಿರುವಂತಹ ನಾಯಕ ನಟರು. ಯಾಕಂದ್ರೆ ಮುಖ್ಯವಾಗಿ ಇಲ್ಲಿ ನಾವು ನೋಡಬಹುದು ಬಂದ ತಕ್ಷಣನೇ ಅವರು ಇವಾಗ ಶಿವಣ್ಣ ಅವ್ರನ್ನ ಭೇಟಿ ಮಾಡಿದ್ರು, ಮನೆಗೆ ಹೋಗಿ ಭೇಟಿ ಮಾಡಿ ಶಿವಣ್ಣ ಅವ್ರು ಕೂಡ ಗಿಲ್ಲಿ ವಿಚಾರವಾಗಿ ನಿಶ್ಚಿತವಾಗಿ ಮಾತನಾಡಿದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಅವರ ಒಂದು ವಿಚಾರದಲ್ಲಿ ಕೂಡ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಂತಹ ಒಂದು ಫ್ಯಾನ್ ಬೇಸ್ ಅನ್ನ ಹೊಂದಿರುವಂತಹ ಒಂದು ಅಭಿಮಾನಿಗಳ ಎದುರುಗಡೆ ಎಲ್ಲೋ ಇವ್ರು ಇಷ್ಟಪಡುವಂತಹ ವ್ಯಕ್ತಿಗಳನ್ನ ಮೀಟ್ ಮಾಡಿ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ರು. ತದನಂತರದಲ್ಲಿ ಕೂಡ ಇವತ್ತು CM ಅವ್ರನ್ನ ಅಂದ್ರೆ ಸಿದ್ದರಾಮಯ್ಯ ಅವರು ಕೂಡ ಮೀಟ್ ಮಾಡಿ ಅವ್ರ ಜೊತೆ ಕೂಡ ಒಂದಿಷ್ಟು ವಿಚಾರಗಳನ್ನು ಮಾತಾಡಿದ್ರು. ಬಟ್ ಎಲ್ಲ ಒಂದ್ ಕಡೆ ನೋಡುವಂತದ್ದಾದ್ರೆ ಎಲ್ಲ ಒಂದ್ ಕಡೆ ಗಿಲ್ಲಿ ಅವರು ಕೂಡ ಯಾಕಂದ್ರೆ ತಮ್ಮ ನೆಚ್ಚಿನ ನಟ ದರ್ಶನ್ ಅಂತ ಹೇಳ್ಬೋದು. ಯಾಕಂದ್ರೆ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲುವಾಸವನ್ನ ಅನುಭವಿಸಿರುವಂತಹ ದರ್ಶನ್ ಅವರ ಒಂದು ಭೇಟಿಗಾಗಿ ಎಲ್ಲ ಒಂದ್ ಕಡೆ ಕಾತರದಿಂದ ಕಾಯ್ತಾ ಇದ್ರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವ್ರ ಆಪ್ತರ ಬಳಿ ಕೂಡ ಹೇಳ್ಕೊಂಡಿದ್ರು, ಇಲ್ಲ ನಾನು ದರ್ಶನ್ ಅವರು ಮೀಟ್ ಮಾಡ್ಬೇಕು ಅನ್ನೋ ನನ್ನ ಆಸೆ ಇದೆ, ನಾನು ಖಂಡಿತವಾಗ್ಲೂ ನಾನು ಹೋಗುವಂತ ಒಂದು ಪ್ರಯತ್ನದಲ್ಲಿ ಇದ್ದೇನೆ ಅನ್ನುವಂತ ಮಾತನ್ನು ಕೂಡ ಗಿಲ್ಲಿ ಅವರು ವ್ಯಕ್ತಪಡಿಸಿರುವಂತದ್ದನ್ನು ನಾವು ಕಾಣ್ತಾ ಇದೀವಿ ಮುಂಜಾನೆ. ಎಸ್ ರವಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.